ಆ್ಯಕ್ಚುಲಿ ಗೆದ್ದಿದೆ. ಬಟ್ ಒಂದೇ ವಿಚಾರ ಹೇಳೋದು, ಆರ್ ಸಿ ಬಿ ಗೆದ್ದಿರೋದು ಇವ್ರ ಆಬ್ಸೆನ್ಸಲ್ಲಿ. ಇವ್ರ ಪ್ರೆಸೆನ್ಸಲ್ಲಿ ಗೆದ್ದು ತೋರಿಸಿದ್ರೆ ನಾನು ಇನ್ನೊಂದು ರೌಂಡು ಡಿಜಿಟಲ್ ಸ್ನಾನ ಮಾಡಿಸ್ಬಿಟ್ಟು ಈ ಸತಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳಿದ್ದೆ. ನಾನು ಆಲ್ರೆಡಿ ಗೋವಾದಲ್ಲಿ ಡಿಜಿಟಲ್ ಸ್ನಾನ ಮಾಡಿಸಿದೆ. ಯಾರ್ಯಾರೋ ಬೇರೆ ಬೇರೆ ಕಡೆ ಮಾಡಿಸ್ತಾರೆ, ನಾನು ಬಾಗಾಗಿ ಹೋಗ್ಬಿಟ್ಟು ಇದನ್ನು ಪೋಸ್ಟು ಮುಳುಗಿಸ್ಬಿಟ್ಟು ಈ ಸತಿ ಪಕ್ಕ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳಿದ್ದೆ. ಬಟ್ ಯಾಕೆ ಗೆಲ್ಲುತ್ತೆ ಅಂತ ಹೇಳಿದ್ದೆ ಅನ್ನೋದು ಹೆಲಿಕಾಪ್ಟ್ರ್ ಶಾಟ್ ಹೊಡೆಯೋ ಧೋನಿ ಇಲ್ಲದೆ ಇರೋದ್ರಿಂದ. ಬಟ್ ನಾನೀಗ ಒಂದು ಓಪನ್ ಆಗಿ ಚಾಲೆಂಜ್ ಆಗ್ತೀನಿ, ಆರ್ ಸಿ ಬಿ ನಿಜವಾಗ್ಲೂ ಗೆಲುವು ಅನ್ನೋದಿದ್ದರೆ ಚೆನ್ನೈಗೆ ಹೋಗ್ಬಿಟ್ಟು ಹೊಡೆದು ಬನ್ನಿ. ಯಾಕಂತಂದರೆ ಚೆನ್ನೈಯಲ್ಲಿ ಧೋನಿ ಆಡ್ತಾರೆ, ಆವಾಗ ಅಲ್ಲಿ ಗೆದ್ದುಬಿಟ್ಟು ಬಂದರೆ ಅದು ನಿಜವಾದ ಗೆಲುವು ಅಂತೀನಿ. ನನ್ನ ಪ್ರಕಾರ ನಾನು ಹುಡ್ದಾಗಿಂದನೂ ಧೋನಿ ಫ್ಯಾನು, ಸಾಯಲ್ವರೆಗೂ ಧೋನಿ ಫ್ಯಾನು. ಧೋನಿ ಯಾವ ಟೀಮ್ಗೆ ಆಡ್ತಾರೋ, ಯಾವತ್ತು ಫೀಲ್ಡಲ್ಲಿ ಇರ್ತಾರೋ ಅವತ್ತು ನಾನು ಧೋನಿ ಫ್ಯಾನು. ಅದಕ್ಕೆ ನಾನು ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ನೂ ಎದುರಾಕೊಳ್ಳೋಕೆ ರೆಡಿ ಇದ್ದೀನಿ. ಲಾಸ್ಟ್ ಇಯರ್ ಜಸ್ಟ್ ಕರ್ನಾಟಕ, ಈ ವರ್ಷ ಇಡೀ ವಿಶ್ವ. ಬಟ್ ನಾನು ಯಾವತ್ತೂ ಧೋನಿ ಫ್ಯಾನೇ. ಐ ಥಿಂಕ್ ಧೋನಿಯಷ್ಟು ಚೆನ್ನಾಗಿ ಗೇಮನ್ನು ಯಾರೂ ಫಿನಿಷ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೈ ಗಾಡ್ ಆಫ್ ಕ್ರಿಕೆಟ್ ಅಂತ ಬರೆದಿದ್ದೀನಿ. ಈಸ್ಟ್ ಆರ್ ವೆಸ್ಟ್, MS ಧೋನಿ ಇಸ್ ಆಲ್ವೇಸ್ ದ ಬೆಸ್ಟ್. ಆ್ಯಂಡ್ ಆರ್ ಸಿ ಬಿ ವಿಷಯಕ್ಕೆ ಬಂದರೆ ಅದಕ್ಕೂ ಬರೆದಿದ್ದೀನಿ ಕೇಳಿ. ಐ ಬ್ಲೀಡ್ RBC, ರೆಡ್ ಬ್ಲಡ್ ಸೆಲ್ಸ್, ಆ್ಯಂಡ್ ಐ ಸಪೋರ್ಟ್ ಆರ್ ಸಿ ಬಿ. ಈಗ ಆಲ್ರೆಡಿ RRR ಹಾಕ್ಸಿದ್ದೀನಿ. ರಾಜು, ರಕ್ಷಿತ್, ರಿಷಬ್ 3 ಜನ ಇದ್ದಾರೆ. ಈ ಸತಿ ಇನ್ನೊಂದು ಸತಿ ಕಪ್ ಮಾಡಿಸಿ ಇಲ್ಲಿ ಆರ್ ಸಿ ಬಿ ಹಾಕ್ಸ್ತೀನಿ, ಬಟ್ ಇಲ್ಲಿ ಧೋನಿ ಹಾಕ್ಸ್ತೀನಿ ಇಲ್ಲಿ. ಥ್ಯಾಂಕ್ ಯು. ಮ್ಯಾಚ್ ತುಂಬ ಚೆನ್ನಾಗಿತ್ತು ಸರ್. ನಿಮಗೇನೆ ಗೊತ್ತಲ್ವಾ ಹೆಂಗೆ ಆಡಿದ್ರು ಅಂತ, ತುಂಬ ಚೆನ್ನಾಗಿತ್ತು. ನಾವು ಹೊರಗಡೆ ಇದ್ವಿ ಮೇಡಮ್, ಒಳಗಡೆಯಿಂದ ನೋಡ್ಬೇಕಾದ್ರೆ ನೀವು ಧೋನಿನ ತುಂಬ ಮಿಸ್ ಮಾಡ್ಕೊಂಡಿವಿ. ಬಟ್ ಇವಾಗ ಫಸ್ಟ್ ಎಲ್ಲ ಬಂದ್ಬಿಟ್ಟು ತುಂಬ ಟಫ್ ಅಂತ ಅನಿಸ್ತಿತ್ತು, ಇವಾಗ ಟಫ್ ಅಂತ ಅನಿಸ್ತಿಲ್ಲ. ಈಸಿಯಾಗಿ ಹೊಡೆದಾಗ್ತಾ ಇದ್ದಾರೆ ಆರ್ ಸಿ ಬಿ, ಟಾಪಲ್ಲಿ ಬರ್ತಾ ಇದ್ದಾರೆ. ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಸಲಿನೂ 100% ಕಪ್ ನಮ್ದೇನೆ. ನಮ್ಮ ಟೀಮ್ ಡೇವಿಡ್ ಅವ್ರ ಬ್ಯಾಟಿಂಗು ಮತ್ತು ನಮ್ಮ ದೇವದತ್ ಪಡಿಕಲ್ ಅವರು ಟೀಮ್ ಡೇವಿಡ್ ಅವ್ರಿಗೆ ಒಂದು ಬುನಾದಿ ಹಾಕೊಟ್ರು ಅನ್ಬೋದು. ಆರ್ ಸಿ ಬಿ ಮ್ಯಾಚು, ವಿರಾಟ್ ಕೊಹ್ಲಿ ಕ್ಯಾಚು, ನಮಗೇನು ಹೇಳೋಕ್ಕೆ ಇಲ್ಲ, ವರ್ಡ್ಸ್ ಮಾತ್ರ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸರ್ ಹೆಂಗಿತ್ತು ಸರ್ ಮ್ಯಾಚು? ಮ್ಯಾಚು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೋರಿಂಗ್ ಆಗಿರುತ್ತೆ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಮೊದಲೆಲ್ಲ ಏನಂತ ಇದ್ವಿ ನಾವು, ಆರ್ ಸಿ ಬಿ ಅಂದರೆ ಬಾಯಿಗೆ ಬರ್ಸ್ ಗೆಲ್ತಾರೆ ಅಂತ. ಬಟ್ ನಮ್ಗೇನು ಈ ಥರ ಅನ್ನಿಸ್ತಾ ಇಲ್ಲ ಸರ್. ಇವಾಗ ಸಿಂಪಲಾಗಿ ಎಲ್ಲರನ್ನೂ ಬಾಯಿಗೆ ಬರ್ಸ್ ಗೆಲ್ಲಿಸ್ತಾ ಇಲ್ಲ, ಸಿಂಪಲಾಗಿ ಎಲ್ಲರನ್ನೂ ಬಾಯಿಗೆ ಹಾಕೋತಾ ಇದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಇದೇ ಥರ ಪ್ರತಿ ಮ್ಯಾಚಿನೂ ಆಡ್ಕೊಂಡೋದ್ರೆ ನಮ್ಮ ಟೀಮ್ಗೂ ತುಂಬ. ಈ ಸಲನೂ ಕಪ್ ನಮ್ಮದೇ. ಈ ಸಲ ಕಪ್ ನಮ್ದಲ್ಲ, ಈ ಸಲೂ ಕಪ್ ನಮ್ಮದೇ. ಸರ್ ಟೀಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ನೋಡಿದಾಗ ಹೆಂಗೆ ಅನ್ಸುತ್ತೆ ಸರ್? ಸರ್ ಟೀಮ್ ಡೇವಿಡ್ ಇಟ್ಸ್ ನಾಟ್ ಅನ್ ಆರ್ಡಿನರಿ ಬ್ಯಾಟ್ಸ್ಮನ್, ಈಸ್ ಅನ್ ಅ ಮಾನ್ಸ್ಟರ್. ಅವ್ರ ಆಟ ನೋಡ್ಬೋದು, ಅವರ ಹೊಡೆತಗಳು ಒಂದೊಂದು ಸಿಕ್ಸರು ಕೂಡ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಎವ್ರಿ ಪ್ಲೇಯರು ನಾರ್ಮಲಾಗಿ ಸಿಕ್ಸ್ ಹೊಡೆಯೋ ಥರ ಇರೋಲ್ಲ. ಅವರು ಆಟದಲ್ಲಿ ಅವರ ಪವರಲ್ಲಿ ಪಿಕಪಿಂಗ್ ಸ್ಪೀಡ್ ಆಗಿರ್ಬೋದು, ಜನರೇಟ್ ಮಾಡೋದಾಗಿರ್ಬೋದು, ಇಟ್ಸ್ ಡಬಲ್ ಆಫ್ ವಾಟ್ ಆ್ಯಕ್ಚುಲ್ ಬ್ಯಾಟ್ಸ್ಮನ್ ಕ್ಯಾನ್ ಡೂ ಇಟ್ ಅನ್ನೋದನ್ನು ನೋಡ್ಬಿಡ್ತೀವಿ. ಟೀಮ್ ಡೇವಿಡ್ ಈಸ್ ಅನ್ ಫ್ಯಾಂಟಾಸ್ಟಿಕ್ ಆಲ್ರೌಂಡರ್ ಆ್ಯಂಡ್ ಈಸ್ ಅ ಗೇಮ್ ಚೇಂಜರ್ ಫಾರ್ ನೋ ಮ್ಯಾಟರ್ ವಾಟ್. ಸರ್ ನಮ್ಮ ದೇವದತ್ ಪಡಿಕಲ್ ಅವ್ರ ಬ್ಯಾಟಿಂಗ್ ಏನು ಹೇಳೋಕ್ಕಾಗುತ್ತೆ ಸರ್, ಒನ್ ಆಫ್ ದ ಫೈನೆಸ್ಟ್ ಸ್ಟ್ರೋಕ್ ಪ್ಲೇಯರ್. ವಾಟ್ ಎ ಫ್ಲೆಕ್ಸಿಬಲ್ ಶಾಟ್ಸ್ ವಾಟ್ ಹಿ ಹ್ಯಾಸ್ ಸರ್. ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ದ ಸ್ಮೂತ್ನೆಸ್, ಡ್ರೈವಿಂಗ್ಸಲ್ಲಿ ನೋಡ್ಬೋದು, ಡ್ರೈವ್ಸಲ್ಲಿ ನೋಡ್ಬೋದು, ಪರ್ಫೆಕ್ಷನ್ಸ್ ಇರುತ್ತೆ. ಪವರ್ ಜನ್ರೇಟ್ ಮಾಡಿಲ್ಲ ಅಂದ್ರೂ ಫ್ಲಿಕ್ಸಲ್ಲಿ ಸಿಕ್ಸ್ ಹೊಡೆಯೋಂಥ ಕ್ಯಾಲಿಬರ್ ಇರುವ ಫ್ಯೂ ಬ್ಯಾಟ್ಸ್ಮನ್ಗಳಲ್ಲಿ ದೇವದತ್ ಪಡಿಕಲ್ ಒಬ್ಬರು ಅಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ರಾಂಗ್ ಸ್ಟೇಟ್ಮೆಂಟ್. ಸರ್ ಭುವನೇಶ್ವರ್ ಕುಮಾರ್ ಅವರು IPL ಅಲ್ಲಿ ಇವತ್ತೊಂದು ಹೊಸ ರೆಕಾರ್ಡ್ ಮಾಡ್ತಾರೆ, 200 ವಿಕೆಟ್ ತೆಗೆಯೋದ್ರ ಮೂಲಕ. ಅದರಲ್ಲಿ ಇವಾಗ ನಮ್ಮ ಆರ್ ಸಿ ಬಿಯಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ಆರ್ ಸಿ ಬಿಯಲ್ಲಿ ಆ ರೆಕಾರ್ಡ್ ಮಾಡ್ತಾರೆ. ಏನು ಅನ್ಸುತ್ತೆ ಸರ್? ಸರ್ ಎವ್ರಿ ಪ್ಲೇಯರ್ ವುಡ್ ಕಮ್ ಟು ದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ಅವ್ರಿಗೆ ಮತ್ತೆ ಆರ್ ಸಿ ಬಿಯಲ್ಲಿ ಆಡಬೇಕು ಅನ್ಸೋದು ಯಾಕೆ ಗೊತ್ತಾ? ಬಿಕಾಸ್ ಆಫ್ ದ ಲಾಯಲ್ ಫ್ಯಾನ್ಸ್, ಕರ್ನಾಟಕದ ಲಾಯಲ್ ಫ್ಯಾನ್ಸ್. ವಾಟ್ ಎ ಕೈಂಡ್ ನಮ್ಮ ಸರ್, ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದರೂ ಕರ್ನಾಟಕದಲ್ಲಿರುವಂಥ ಕೈಂಡ್ನೆಸ್ಸು ಪ್ರಪಂಚದ ಬೇರೆ ಯಾವ ಭಾಗದಲ್ಲೂ ಇರೋಲ್ಲ. ಅದೊಂದು ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು. ಜೈ ಆರ್ ಸಿ ಬಿ ಸರ್. ಥ್ಯಾಂಕ್ ಯು. ಜೈ ಆರ್ ಸಿ ಬಿ.